ಲೇಡೀಸ್ ಅಂಡ್ ಜೆಂಟಲ್ಮೆನ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಾತು ವರಸೆ ಬದಲಾಗಿಬಿಟ್ಟಿದೆ. ನಾನೇ ಮುಖ್ಯಮಂತ್ರಿ, ನಾನೇ 5 ವರ್ಷವೂ ಮುಖ್ಯಮಂತ್ರಿ, ಮುಂದಿನ 2 ವರ್ಷದವರೆಗೂ ಕೂಡ ನಾನೇ ಮುಖ್ಯಮಂತ್ರಿ ಅನ್ನುವಂಥ ಮಾತನ್ನು ಮತ್ತೆ ರಿಪೀಟೆಡ್ಲಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಪುನರುಚ್ಚಾರ ಮಾಡ್ತಾನೆ ಬರ್ತಾ ಇದ್ದಾರೆ. ನಿನ್ನೆಯಷ್ಟೇ ಬಾಗಲಕೋಟೆಯಲ್ಲಿ ಈ ಬಗ್ಗೆ ಹೇಳಿರ್ತಕ್ಕಂಥ CM ಸಿದ್ದರಾಮಯ್ಯ ನಿನ್ನೆ ದಾವಣಗೆರೆಯಲ್ಲೂ ಕೂಡ ಈ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಏನು ನಡೀತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ಯಾರಿಗೆ ಈ ಮೆಸೇಜನ್ನು ತಲುಪಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಮತ್ತು ಅವರ ವಿರೋಧಿ ಬಣವಾಗಿರ್ತಕ್ಕಂಥ, ಅಂದರೆ ಸಿದ್ದರಾಮಯ್ಯನವರು CM ಚೇರಿಂದ ಇಳೀಲಿ ಅಂತಂದು ಹೇಳಿ ಕಾಯ್ತಾ ಕೂತಿರ್ತಕ್ಕಂಥ ವಿರೋಧಿ ಬಣ ಏನು ಮಾಡ್ತಾ ಇದೆ, ಈ ಎಲ್ಲದರ ಕುರಿತಂತೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ನಾನೇ ಮುಂದಿನ 5 ವರ್ಷವೂ ಮುಖ್ಯಮಂತ್ರಿ, ನಾನೇ ಉಳಿದಿರ್ತಕ್ಕಂಥ 2 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಇರ್ತೇನೆ ಅನ್ನುವಂಥ ಮಾತನ್ನ ಮುಖ್ಯಮಂತ್ರಿಯಾಗಿರುವ ಸಿದ್ದರಾಮಯ್ಯನವರೇ ರಿಪೀಟೆಡ್ಲಿ ಹೇಳ್ತಿದ್ದಾರೆ. ಮೊನ್ನೆ ಅಷ್ಟೇ ಬಾಗಲಕೋಟೆಯಲ್ಲಿ ಹೇಳಿದ್ರು, ನಿನ್ನೆ ಮತ್ತೆ ದಾವಣಗೆರೆಯಲ್ಲಿ ಈ ಮಾತನ್ನ ಹೇಳ್ತಿದ್ದಾರೆ. ಇದರ ಅರ್ಥ ಏನು? ಯಾಕೆ ಅವರೇನಾದರೂ ಇಳಿದು ಬಿಡ್ತಾರಾ, ಅಥವಾ ಅವ್ರನ್ನ ಇಳಿಸಲಾಗ್ತಾ ಇದೆಯಾ, ಅಥವಾ ನಾನು ಇಳಿಯೋದೇ ಇಲ್ಲ ಅನ್ನುವಂಥದ್ದನ್ನ ಖಡಾಖಂಡಿತವಾಗಿ ಸಿದ್ದರಾಮಯ್ಯ ಹೇಳ್ತಿದ್ದಾರಾ ಅನ್ನುವಂಥ ಚರ್ಚೆ ಮತ್ತು ಪ್ರಶ್ನೆ ಈಗ ಹುಟ್ಕೊಂಡಿರ್ತಕ್ಕಂಥದ್ದು. ಅದಕ್ಕೆ 2-3 ಕಾರಣಗಳನ್ನು ನಾನು ಕೊಡ್ತಾ ಹೋಗ್ತೇನೆ. ಬಹಳ ಪ್ರಮುಖವಾಗಿ ಬಿಜೆಪಿ ಉದ್ದೇಶಪೂರ್ವಕವಾಗಿ ಈಗ CM ಸಿದ್ದರಾಮಯ್ಯನವರ ಮೇಲೆ ಬೈ ಎಲೆಕ್ಷನ್ನಲ್ಲಿ ಯಾಕೆ ಸಿದ್ದರಾಮಯ್ಯನವರು ಈ ಹೇಳಿಕೆಯನ್ನ ಮತ್ತೆ ಪುನರುಚ್ಚಾರ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆಗೆ 2-3 ಪ್ರಮುಖ ಕಾರಣಗಳನ್ನು ನಾನು ಕೊಡಬಹುದು. ಮೊದಲನೇದಾಗಿ ಬಿಜೆಪಿಯ ಕಡೆಗೆ ಅವರು ಟಾರ್ಗೆಟ್ ಅನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು. ನೋಡಿ, ಬಿಜೆಪಿಯ ಹಲವು ನಾಯಕರು ರಿಪೀಟೆಡ್ಲಿ ಒಂದು ಅಜೆಂಡಾವನ್ನ ಅದನ್ನ ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತಾ ಇದ್ದಾರೆ, ಪೊಲಿಟಿಕಲ್ ಅಜೆಂಡಾವನ್ನ. ಅದೇನು ಅಂತಂದ್ರೆ ಸಿದ್ದರಾಮಯ್ಯ ಔಟ್ ಗೋಯಿಂಗ್ CM ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಮೊನ್ನೆಯಿಂದಲೂ ಕೂಡ ಚಲವಾದಿ ನಾರಾಯಣಸ್ವಾಮಿ ಹೇಳಿದ್ರು, ಬಿಜೆಪಿಯ ಮುಖಂಡ, ಅದರ ನಂತರ ವಿಪಕ್ಷದ ನಾಯಕ R ಅಶೋಕ್ ಹೇಳಿದ್ರು. ಆದ್ರೆ ಈ ಸ್ವತಃ BY ವಿಜೇಂದ್ರ ಕೂಡ ಇದನ್ನೇ ಮಾತನ್ನ ಹೇಳಿದ್ರು. ಬಹಳ ಪ್ರಮುಖವಾಗಿ BY ವಿಜೇಂದ್ರ ಹೇಳಿದ್ದು, ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಪಕ್ಷ 2 ಕಡೆ ಗೆಲ್ಲಲಿ ಸೋಲಲಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿಯೋದಂತೂ ಸತ್ಯ ಅನ್ನುವಂಥ ಒಂದು ಮಾತನ್ನ ಹೇಳಿಬಿಟ್ರು. ಅಂದ್ರೆ ಸರ್ಕಾರದ ಯಾವುದೇ ಯೋಜನೆಗಳು ವರ್ಕೌಟ್ ಆಗಲ್ಲ, ಸೋತರೆ ಸಿದ್ದರಾಮಯ್ಯ ಹೋಗ್ತಾರೆ ಅನ್ನುವಂಥದ್ದಷ್ಟೇ ಅಲ್ಲ, ಅವರು ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ರೂ ಕೂಡ ಸಿದ್ದರಾಮಯ್ಯನವರು ಇರೋದಿಲ್ಲ, ಯಾಕಂದ್ರೆ ಆಡಳಿತ ವೈಫಲ್ಯ ಆಗಿದೆ ಮತ್ತು ಆ ತರಹದ ಬೆಳವಣಿಗೆಗಳು ಅವರ ಪಕ್ಷದಲ್ಲಿ ನಡೀತಾ ಇದೆ ಅನ್ನುವಂಥ ಮಾತನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷ ಹೇಳಿದ್ರು. ಒಂದು ಪಕ್ಷದ, ಅಂದ್ರೆ ಪಕ್ಷದ ಪರವಾಗಿ ಅಥವಾ ವಿಪಕ್ಷದ ಇನ್ಯಾವುದು ಬೇರೆ ಪಕ್ಷದ ನಾಯಕ ಹೇಳುವಂಥದ್ದು ಅದು ಅಷ್ಟು ಮಟ್ಟಿಗೆ ದೊಡ್ಡದಾಗಿ ತೆಗೆದುಕೊಳ್ಳದೆ ಇದ್ರೂ ಕೂಡ, ಇದೊಂದು ಪೊಲಿಟಿಕಲ್ ಗೇಮ್ ಅಂತ ನಾವು ಕನ್ಸಿಡರ್ ಮಾಡಿದ್ರೂ ಕೂಡ, ಕಾಂಗ್ರೆಸ್ ಪಕ್ಷದಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದು ಬಹಳ ಮುಖ್ಯ. ನೋಡಿ, ಈಗ ಕಳೆದ 2-3 ದಿನಗಳಿಂದ ಈ ವಿಚಾರ ಮತ್ತೆ ಚರ್ಚೆಗೆ ಬರ್ತಾ ಇರುವಂಥದ್ದು ದೊಡ್ಡ ಮಟ್ಟದ ಸದ್ದನ್ನು ಹುಟ್ಟುಹಾಕಿದೆ. ಈಗಾಗಲೇ 3 ದಿನದಿಂದ ಸಿದ್ದರಾಮಯ್ಯನವರು ಬಾಗಲಕೋಟೆಗೆ ಹೋಗ್ಬಿಟ್ಟು ಅಲ್ಲಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿ ತಮ್ಮ ದೊಡ್ಡ ಮಟ್ಟದ ಒಂದು ಪ್ರತಿಷ್ಠೆಯಾಗಿ ಬಾಗಲಕೋಟೆಯನ್ನು ತೆಗೆದುಕೊಂಡು ಬಿಟ್ಟಿದ್ದಾರೆ. ಅಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಬಹುತೇಕ ಸಿದ್ದರಾಮಯ್ಯನವರು ಈ ಮಾತು ಹೇಳ್ತಿದ್ದಾರೆ ಅಂತಂದ್ರೆ ಅವ್ರಿಗೆಲ್ಲ ಒಂದಷ್ಟೇ ಹಿಂಟ್ ಸಿಕ್ಕಿರಬಹುದಾ ಅನ್ನುವಂಥದ್ದು. ಅಂದ್ರೆ ಹೈಕಮಾಂಡ್ನಿಂದ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅನ್ನುವಂಥ ಹಿಂಟ್ ಸಿಕ್ಕಿರಬಹುದಾ, ಅಥವಾ ಬಾಗಲಕೋಟೆಯಲ್ಲಿ ಭರ್ಜರಿಯಾಗಿ ಗೆಲುವು ಸಾಧಿಸುತ್ತೆ ಕಾಂಗ್ರೆಸ್ ಪಕ್ಷ ಅನ್ನುವಂಥ ಹಿಂಟ್ ಸಿಕ್ಕಿರಬಹುದಾ, ದಾವಣಗೆರೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸುತ್ತೆ ಅನ್ನುವಂಥ ಹಿಂಟ್ ಸಿಕ್ಕಿರಬಹುದಾ. ಹಾಗಾಗಿ ಬಾಗಲಕೋಟೆಯಲ್ಲೂ ಮತ್ತು ದಾವಣಗೆರೆಯಲ್ಲೂ ಈ ಮಾತುಗಳನ್ನು ಸಿದ್ದರಾಮಯ್ಯ ಹೇಳ್ತಿದ್ದಾರಾ ಅನ್ನುವಂಥದ್ದು ಒಂದು ಅದಕ್ಕೆ ಬರುವಂಥ ಉತ್ತರ. ಇದರ ಜೊತೆಗೆ ಸಿದ್ದರಾಮಯ್ಯನವರು ಈಗಾಗಲೇ ತಮ್ಮ ವಿರೋಧಿ ಬಣಕ್ಕೆ, ಕಾಂಗ್ರೆಸ್ನಲ್ಲೇ ಇರುವಂಥ ವಿರೋಧಿ ಬಣಕ್ಕೆ ಡೈರೆಕ್ಟ್ ಆಗಿ ಅವರು ವಾಗ್ದಾಳಿಯನ್ನು ನಡೆಸ್ತಿದ್ದಾರಾ, ಡೈರೆಕ್ಟ್ ಶೂಟ್ ಮಾಡ್ತಿದ್ದಾರಾ, ಇನ್ನೇನು ಬಾಲ ಬಿಚ್ಚಬೇಡಿ ಅನ್ನುವಂಥದ್ದು. ಅಥವಾ ಸಿದ್ದರಾಮಯ್ಯನವರಿಗೇನಾದರೂ ಇನ್ಫಾರ್ಮೇಷನ್ ಏನಾದರೂ ಸಿಕ್ಕಿದೆಯಾ, ಇಂಟೆಲಿಜೆನ್ಸ್ ರಿಪೋರ್ಟ್, ಈ ಬೈ ಎಲೆಕ್ಷನ್ ಚುನಾವಣಾ ಕದನ ಇದೆಲ್ಲ ಮುಗಿದ ಮೇಲೆ ಮತ್ತೆ ಕುರ್ಚಿ ಕಿತ್ತಾಟದ ಹೋರಾಟಗಳು ಮತ್ತು ಕುರ್ಚಿಯಿಂದ ಬದಲಾವಣೆ, ಅಧಿಕಾರ ಹಸ್ತಾಂತರದ ಹೋರಾಟಗಳು ಶುರುವಾಗುತ್ತೆ ಅನ್ನುವಂಥ ಒಂದು ಇನ್ಫಾರ್ಮೇಷನ್ ಆದರೂ ಸಿಕ್ಕಿದೆಯಾ, ಅದಕ್ಕೆ ಈಗಲೇ ಸಿದ್ದರಾಮಯ್ಯನವರು ಕೌಂಟರ್ ಫೈಟ್ ಆಗಿ ಅದನ್ನು ಮಾಡ್ತಿದ್ದಾರಾ, ಕೌಂಟರ್ ಫೈರ್ ಮಾಡ್ತಿದ್ದಾರಾ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಸದ್ಯಕ್ಕೆ ಒಂದಷ್ಟು ನಿಜ ಕೂಡ ಅಂತ ಅನಿಸುತ್ತೆ. ನೋಡಿ, ಇಲ್ಲಿವರೆಗೂ ಅಂದರೆ ಏನು ಉಪಚುನಾವಣೆಯ ಬೈ ಎಲೆಕ್ಷನ್ನ ಕಾವು ಜೋರಾಗುವವರೆಗೂ ಕೂಡ ಇವ್ರು ಭಾರಿ ಸದ್ದು ಮಾಡ್ತಾ ಇರ್ತಕ್ಕಂಥ DK ಬೆಂಬಲಿತ ಶಾಸಕರ ಸದ್ದೇ ಇಲ್ಲ.
ನೀವು ನೋಡ್ಕೊಳ್ಳಿ, ಯಾರು ಕೂಡ ಈ ಬೈ ಎಲೆಕ್ಷನ್ ಕ್ಯಾಂಪೇನ್ ಶುರು ಆಯ್ತಲ್ಲ ಅವಾಗ್ಲಿಂದ ಒಬ್ಬೊಬ್ರು ತುಟಿಕ್ ಪಿಟಿಕ್ ಅಂತಿಲ್ಲ, ಎಲ್ಲೆಲ್ಲೂ ಕಾಣಿಸ್ಕೊಳ್ತಾನೂ ಇಲ್ಲ ಅಲ್ವಾ. ಅವರ ಬಾಯಿಗೆ ಬೀಗ ಬಿದ್ದುಬಿಟ್ಟಿದೆ. ಏನಾಗ್ಬಿಟ್ಟಿದೆ, ಶಿವಗಂಗಾ ಬಸವರಾಜ್ಗೆ ಅಲ್ಲೇ ದಾವಣಗೆರೆ ಜಿಲ್ಲೆಯ ಪಕ್ಕದಲ್ಲೇ ಇರತಕ್ಕಂಥ ಚನ್ನಗಿರಿ ಕ್ಷೇತ್ರದ ಶಾಸಕರವರು ಆ ಕಡೆ ಸುಳಿತಾನೂ ಇಲ್ಲ. ದಾವಣಗೆರೆ ಕಡೆ ಆ ಕಡೆ ಒಂದು ಮಾತು ಹೇಳ್ತಾ ಇಲ್ಲ. ಅಷ್ಟೊಂದು ಮೀಡಿಯಾಗಳು, ಇಡೀ ರಾಜ್ಯದ ಮೀಡಿಯಾಗಳು ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು ಕೂಡ ಅಲ್ಲೆಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಏನಾಯ್ತು ಡಾಕ್ಟರ್ ರಂಗನಾಥ್ಗೆ ಯಾಕೆ ಮೌನವಾಗಿದ್ದಾರೆ? ಏನಾಯ್ತು ರಾಮನಗರದ ಇಕ್ಬಾಲ್ ಹುಸೇನ್ಗೆ ಯಾಕೆ ಮೌನವಾಗಿದ್ದಾರೆ? ಏನಾಯ್ತು ಕದಲೂರು ಉದಯ್ಗೆ, ಮದ್ದೂರು ಕದಲು ಉದಯ್ಗೆ? ಏನಾಯ್ತು ಮಂಡ್ಯದ ಗಣಿಗ ರವಿ ಅವರಿಗೆ? ಏನಾಯ್ತು ಈ ಥರದ ಷಡಕ್ಷರಿ ಅವರಿಗೆ, ತಿಪಟೂರಿನ ಷಡಕ್ಷರಿ ಅವರಿಗೆ? ಏನಾಯ್ತು ಶರತ್ ಬಚ್ಚೇಗೌಡ ಅವರಿಗೆ? ಯಾರು ಕೂಡ ಯಾಕೆ ಬಾಯಿ ಬಿಚ್ತಾ ಇಲ್ಲ, ಯಾಕೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅನ್ನುವಂಥದ್ದು ಇಲ್ಲಿ ಹುಡ್ತಾ ಇರ್ತಕ್ಕಂಥ ದೊಡ್ಡ ಪ್ರಶ್ನೆ. ಹೀಗೆ ಅಂದರೆ ಎಲ್ಲೋ ಹೈಕಮಾಂಡ್ನಿಂದ ಸಿದ್ದರಾಮಯ್ಯನವರಿಗೆ ಒಂದು ಸ್ಪಷ್ಟ ಮಾಹಿತಿ ಸೂಚನೆ ಬಂದುಬಿಟ್ಟಿದೆಯಾ? ಹಾಗಾಗಿ ಸಿದ್ದರಾಮಯ್ಯ ರಿಪೀಟೆಡ್ಲಿ ಹೇಳ್ತಿದ್ದಾರಾ ನಾನೇ ಸಿ ಎಂ ಅನ್ನುವಂಥ ಮಾತು ಇಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಹಾಗಾಗಿ ಡಿ ಕೆ ಬೆಂಬಲಿಗರು ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ. ಹಾಗಾಗಿಯೇ ಸಿದ್ದರಾಮಯ್ಯ ನಾನೇ ಸಿ ಎಂ ಅಂತ ಹೇಳ್ತಾ ವೈಲೆಂಟ್ ಆಗಿಬಿಟ್ಟಿದ್ದಾರೆ. ಅದನ್ನು ಅಧಿಕಾರಯುತವಾಗಿ ಅದನ್ನು ಪ್ರೂವ್ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು ಒಂದು ಚರ್ಚೆ. ಇದ್ರ ಜೊತೆಗೆ ಈಗೇನು ಬಿಜೆಪಿ ರಾಜಕೀಯ ತಂತ್ರಗಾರಿಕೆಯನ್ನು ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿ ಎಂ ಅನ್ನುವಂಥ ಮಾತುಗಳನ್ನು ಹೇಳ್ತಿದೆಯಲ್ಲ, ಅದರ ಮೂಲಕ ಅಹಿಂದ ಮತಗಳ ಓಟನ್ನು ಬಿಜೆಪಿ ಪಡ್ಕೊಳ್ಳಿಕ್ಕೆ, ಯಾಕಂದರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಇರಲ್ಲ ಅನ್ನುವಂಥ ಒಂದು ಗಾಳಿ ಸುದ್ದಿಯನ್ನು, ಗಾಸಿಪನ್ನು ಹರಡಿದಾಗ ಎಲ್ಲೋ ಅಹಿಂದ ಮತದಾರರು ಧೈರ್ಯವನ್ನು ಕಳ್ಕೊಂಡು ಕಾಂಗ್ರೆಸ್ಗೆ ಓಟ್ ಹಾಕದೇ ಇರುವಂಥ ಸಾಧ್ಯತೆಗಳು ಇರಬಹುದಾ, ಅಥವಾ ಬಿಜೆಪಿಗೆ ಓಟ್ ಆಗುವಂಥ ಸಾಧ್ಯತೆ ಇರಬಹುದಾ ಅನ್ನುವಂಥ ಎಣಿಕೆ, ರಾಜಕಾರಣದ ಎಣಿಕೆ ಇರುತ್ತೆ. ಹಾಗಾಗಿ ಆ ಓಟ್ಗಳನ್ನು ಅಂದರೆ ಅಹಿಂದ ಓಟ್ಗಳನ್ನು ಸೆಳೆಯೋ ನಿಟ್ಟಿನಲ್ಲೂ ಕೂಡ ಬಿಜೆಪಿ ಈ ಸ್ಟೇಟ್ಮೆಂಟನ್ನು ಹೇಳ್ತಾ ಇರ್ಬೋದು. ಏನೇ ಆಗಲಿ, ಇತ್ತ ಕಡೆ ಸಿದ್ದರಾಮಯ್ಯ ನಾನೇ 5 ವರ್ಷ ಸಿ ಎಂ, ನಾನೇ 2 ವರ್ಷ, ಇನ್ನು ಉಳಿದಿರ್ತಕ್ಕಂಥ 2 ವರ್ಷ ಪಕ್ಕಾ ಸಿ ಎಂ ಆಗಿರ್ತೀನಿ ಅನ್ನೋ ಹೇಳೋ ಆತ್ಮವಿಶ್ವಾಸದ ಮಾತಿನ ಹಿಂದೆ 2 ಬಾಣಗಳು ಇರತಕ್ಕಂಥದ್ದು. ಅದೊಂದು ಕತ್ತಿಯ, ಸಿದ್ದರಾಮಯ್ಯನವರ ಕತ್ತಿ ಅಂತ ಮಾತಿನ ಹಿಂದೆ 2 ಅಲಗಿನ ಕತ್ತಿ. ಅದು ಒಂದು ಕಡೆ ಕಾಂಗ್ರೆಸ್ನಲ್ಲಿರತಕ್ಕಂಥ ತಮ್ಮ ವಿರೋಧಿ ಬಣ ಮತ್ತು ಬಂಡಾಯಗಾರರ ಬಣಕ್ಕೂ ಕೂಡ ಅದು ಉತ್ತರ ಕೊಡ್ತಾ ಇದೆ. ಇನ್ನೊಂದು ಕಡೆ ವಿಪಕ್ಷವಾಗಿರ್ತಕ್ಕಂಥ ಬಿಜೆಪಿಗೂ ಕೂಡ ಉತ್ತರವನ್ನು ಕೊಡ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯನವರ ಈ ಆತ್ಮವಿಶ್ವಾಸ ಮುಂದೆಯೂ ಮುಂದುವರಿಯುತ್ತಾ, ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟ ಸೂಚನೆ, ಸ್ಪಷ್ಟ ತೀರ್ಮಾನ ತೆಗೆದುಕೊಳ್ಳುತ್ತಾ, ಅಥವಾ ಈ ಬೈ ಎಲೆಕ್ಷನ್ ನಡೆದ ಮೇಲೆ, ಅದರ ರಿಸಲ್ಟ್ ಬಂದ ಮೇಲೆ ಮತ್ತೆ ಈ ಗೊಂದಲ ಶುರುವಾಗುತ್ತಾ? ಯಾಕಂದರೆ ಒಂದು ಸ್ವಲ್ಪ ಜನ ಹೇಳ್ತಿದ್ದಾರೆ ಮೇ ತಿಂಗಳಿಂದ ಮತ್ತೆ ಕುರ್ಚಿ ಕಿತ್ತಾಟ ಶುರುವಾಗುತ್ತೆ ಅಂತ. ಹಾಗಾಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.